ಪತ್ರಿಕಾಗೋಷ್ಠಿಗೆ ನಮ್ಮ ಪಕ್ಷದ ಮುಖಂಡರು ಹಾಗೂ ಪತ್ರಿಕಾ ಬಳಗದ ಎಲ್ಲ ಮಿತ್ರರಿಗೆ ಸ್ವಾಗತ ಕೋರುತ್ತಾ ಇವತ್ತು ಕರ್ನಾಟಕ ಸರ್ಕಾರ ಅದು ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವನ್ನು ಹೋಗಿರ್ತಕ್ಕಂಥ ಸರ್ಕಾರ ಜನರ ಗಮನವನ್ನು ಬೇರೆಡೆ ಸೆಳೆಯಬೇಕು ಅನ್ನೋ ಒಂದು ಉದ್ದೇಶದಿಂದ ಕಳೆದ 2.5 ವರ್ಷಗಳಲ್ಲಿ ಅನೇಕ ಚಟುವಟಿಕೆಗಳನ್ನು ನಡೆಸ್ತಾ ಇರೋದು ತಮ್ಮ ಗಮನಕ್ಕೆ ಬಂದಿದೆ. ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಕೆಲವು ದಿವಸ ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಚಾಲನೆಯನ್ನು ಕೊಟ್ಟರು. ಅದಾದ ನಂತರ ಜಾತಿ ಗಣತಿ ಮಾಡೋಕ್ಕೆ ಇವ್ರಿಗೆ ಅಧಿಕಾರವಿಲ್ಲ. ಒಂದು ಎರಡನೇದು, ಮುಂದಿನ ತಿಂಗಳು ನಂತರ ಕೇಂದ್ರ ಸರ್ಕಾರ ಜನಗಣತಿಯನ್ನು ಮಾಡುತ್ತೆ. ಅಂಥ ಸಂದರ್ಭದಲ್ಲಿ 2 ಗಣತಿ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಮೂರನೇದು, ಈಗ ಅತ್ಯಂತ ಪ್ರಮುಖವಾಗಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯಬೇಕಂತ ನಾನು ಆಗಲೇ ಹೇಳಿದ್ದೀನಿ. ಅದಕ್ಕೆ ತಾಜಾ ಉದಾಹರಣೆ ಅಂತಂದರೆ ಈಗ RSS ಮೇಲೆ ಬ್ಯಾನ್ ಮಾಡ್ತಕ್ಕಂಥ 100 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ದೇಶದ ಮೂಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಪಥಸಂಚಲನ ಮಾಡ್ತಕ್ಕಂಥದ್ದು. ಪಥಸಂಚಲನ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯತೆಯನ್ನು ಮೆರೆತಕ್ಕಂಥದ್ದು, ಸಂಸ್ಕೃತಿಯನ್ನು ಮೆರೆತಕ್ಕಂಥದ್ದು, ಜೊತೆಗೆ ದೇಶಾಭಿಮಾನ ಹೊರಹೊಮ್ಮತಕ್ಕಂಥದ್ದು. ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಎಂಥ ಸಂದರ್ಭದಲ್ಲೂ ಕೂಡ ವಿಪತ್ತು ಸಂದರ್ಭದಲ್ಲಿ, ಇವತ್ತು ಭೂಕಂಪ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಅಪಘಾತಗಳಾಗಿರ್ಬೋದು, ಆ ಸಂದರ್ಭದಲ್ಲಿ ಮೊದಲನೇದಾಗಿ ಅಲ್ಲಿ ಸಹಾಯಕ್ಕಾಗಿ ಸಹಾಯ ಹಸ್ತವನ್ನು ಚಾಚತಕ್ಕಂಥವರು ಸಾರ್ವಜನಿಕರಿರ್ಬೋದು, ಅಧಿಕಾರಿಗಳಿಗಿಂತ ಮುಂಚೆ ಹೋಗಿ ನಿಲ್ತಕ್ಕಂಥವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಕರು. ಎಂದೂ ಕೂಡ ಎಲ್ಲೂ ಕೂಡ ಯಾವ ಸಂದರ್ಭದಲ್ಲೂ ಕೂಡ ಪಥಸಂಚಲನ ಇರುವುದು, ಇನ್ನಿತರ ಯಾವುದೇ ಸಂದರ್ಭದಲ್ಲಿ ಗಲಾಟೆ ಅಥವಾ ಹಿಂಸೆ ಆಗಿರದೇ ಇರತಕ್ಕಂಥದ್ದು. ಆದರೆ ಪ್ರಿಯಾಂಕ ಖರ್ಗೆ ಅವರು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಪತ್ರ ಬರೀತಾರೆ, ಇದನ್ನು ನಿಷೇಧ ಮಾಡಿ ಅಂತೇಳಿ. ಸಾರ್ವಜನಿಕರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಅನುಕೂಲವಾಗಿದೆ ವಿನಃ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಒಂದೇದು. ಅಂಥ ಸಂದರ್ಭದಲ್ಲಿ ನಾನು ಬ್ಯಾನ್ ಮಾಡಿರಿ, ಪಥಸಂಚಲನ ನಡಿಬಾರ್ದು ಅಂಥೇಳಿ ಬೇರೆದವರಿಗೆ, ಬೇರೆ ಸಂಘಟನೆಗಳಿಗೆ ಸುಮ್ಮನೆ ಪ್ರಚೋದನೆ ಕೊಟ್ಟು ಅವ್ರಿಗೆ ನಮಗೂ ಕೂಡ ಮಾಡಲಿಕ್ಕೆ ಅವಕಾಶ ಕೊಡ್ರಿ ಅಂಥೇಳಿ ಅಡೆತಡೆ ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾಯಿದೆ. ಅಂದರೆ ಅಭಿವೃದ್ಧಿಯನ್ನು ಮರೆಮಾಚಲಿಕ್ಕಾಗಿ ಇವೆಲ್ಲ ಘಟನೆಗಳು ಕಳೆದ ವರ್ಷದಿಂದಲೂ ಕೂಡ ನಡೆದಿರ್ತಕ್ಕಂಥದ್ದು ಅನ್ನೋ ಒಂದು ಮಾತನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ನಾನು ಯಾವತ್ತೂ ಕೂಡ ಈ ರೀತಿಯ ರಾಜಕಾರಣದಿಂದ ನೀವು ಅಭಿವೃದ್ಧಿ ಮರೆಮಾಚಲಿಕ್ಕಾಗಿ ಏನೇನೋ ಮಾಡ್ತಾ ಹೋದರೆ ಅದು ನಡೆದಿಲ್ಲ. ಇದಕ್ಕೆ ಜನ ಮುಂದಿನ ದಿನಮಾನಗಳಲ್ಲಿ ತಕ್ಕ ಪಾಠವನ್ನು ಕಲಿಸ್ತಾರೆ. ಒಂದನೇದು. ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳ ಇತಿಹಾಸ ಉಳ್ಳಂಥ ಸಂಘ. ಮತ್ತು ಹಿಂದಿನ ಕಾಲಕ್ಕೆ ನೆಹರೂರವರು ಕೂಡ ಇದನ್ನು ಬ್ಯಾನ್ ಮಾಡೋಕ್ಕಾಗಿಲ್ಲ, ಇಂದಿರಾ ಗಾಂಧಿಯವರು ಕೂಡ ಬ್ಯಾನ್ ಮಾಡೋಕ್ಕಾಗಿಲ್ಲ. ಮತ್ತು ಇತ್ತೀಚಿನ ದಿನಮಾನಗಳಲ್ಲಿ ನಿಮ್ಗೆ ಯಾರಿಗೂ ಸಾಧ್ಯ ಇಲ್ಲ ಅನ್ನೋದು ಮಾತನ್ನು ಇವತ್ತು ನಾನು ಹೇಳಿಕ್ಕೆ ಬಯಸ್ತೀನಿ.
ಆದ್ದರಿಂದ ಈ ಸರ್ಕಾರ ಎಚ್ಚೆತ್ಕೊಂಡು, ವಿಶೇಷವಾಗಿ ಪ್ರಿಯಾಂಕಾ ಖರ್ಗೆ ಅವರು ಎಚ್ಚೆತ್ಕೊಂಡು ಅದನ್ನು ಬಿಡ್ರಿ. ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ತಾಲೂಕಿನಲ್ಲಿ ಯಾವ ರೀತಿ ಆಡಳಿತ ಮತ್ತು ಅಭಿವೃದ್ಧಿ ಅದರ ಕಡೆ ಗಮನ ಕೊಡ್ರಿ. ಅದು ಬಿಟ್ಟು ಸುಮ್ಮನೆ RSS ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತೇಳಿ ಕಾಲಹರಣ ಮಾಡ್ತಕ್ಕಂಥದ್ದನ್ನು ಬಿಟ್ಟು ಜನರು ಒಂದು ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡು ಈ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ, ಜೊತೆಗೆ ಇನ್ನು ಕ್ಷೇತ್ರಕ್ಕೆ ಬರೋದಾದ ಕ್ಷೇತ್ರದಲ್ಲಿ ಎಲ್ಲಾದರೂ ಅಕ್ರಮ ಮರಳು ದಂಧೆ ನಡೆದರೆ ನಾನು ಇವತ್ತೇ ರಾಜೀನಾಮೆ ಕೊಡ್ತೀನಿ, ನಿವೃತ್ತಿ ಹೊಂದ್ತೀನಿ ಅನ್ನೋ ಒಂದು ಜಂಬದ ಮಾತನ್ನು ಈ ಕ್ಷೇತ್ರದ ಶಾಸಕರು ಕೊಚ್ಚಿಕೊಂಡಿದ್ರು ವಿಜಯಾನಂದ ಕಾಶ್ಯಪ್ನವರು. ಒಂದು ತಾಜಾ ಉದಾಹರಣೆ, ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ಅವರ ಕ್ಷೇತ್ರದ ಮುಖಂಡ, ಆ ಪಕ್ಷದ ಮುಖಂಡ, ಕ್ಷೇತ್ರ ಮತ್ತು ಪಕ್ಷ ಹುಣಗುಂದ ಮತಕ್ಷೇತ್ರದವರು ಅವರು, ಹಾಗೂ ಪಕ್ಷದ ಮುಖಂಡ ಸಂಗನಗೌಡ ಅಂತೇಳಿ ಪೋಚಾಪುರದವರು, ಅವರು ಈ ಎಲ್ಲ ಅಕ್ರಮ ದಂಧೆಗಳನ್ನು ನೋಡಿ ಕಂಪ್ಲೇಂಟ್ ಮಾಡಬೇಕು ಅಂತೇಳಿ ಇನ್ನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಬಾಗಲಕೋಟೆಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಆಗಿದ್ದನ್ನು ಅವರೇ ಸ್ವತಃ ಪತ್ರಿಕಾಗೋಷ್ಠಿಯಲ್ಲಿ ನೇರವಾಗಿ ವಿಜಯಾನಂದ ಕಾಶ್ಯಪ್ನವ್ರ ಹೆಸರನ್ನು ತಗೊಂಡಿದ್ದಾರೆ, ಕಂಪ್ಲೇಂಟ್ನಲ್ಲಿ ಕೊಟ್ಟಿದ್ದಾರೆ. ನರಗುಂದ ಮಹಾಂತೇಶ ಅವ್ರ ಹೆಸರು ತಗೊಂಡಾರ, ಕಂಪ್ಲೇಂಟ್ನಲ್ಲಿ ಕೊಟ್ಟಾರ. ಇನ್ನು ಉಳಿತರ ಯಾರ್ಯಾರು ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಅವ್ರ ಹೆಸರನ್ನ, ಈ ಒಂದು ನನ್ನ ಮೇಲೆ ಏನು ದೌರ್ಜನ್ಯ ಆಗಿದೆ, ಹಲ್ಲೆ ಮಾಡಿದ್ದಾರೆ, ಆ ಹಲ್ಲೆಗೆ ಮುಖ್ಯವಾಗಿ ಕಾರಣ ಹುಣಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಮತ್ತು ಇನ್ನೊಬ್ಬ ಮುಖಂಡ ನರಗುಂದ ಮಹಾಂತೇಶ್ ಅಂತೇಳಿ ನೇರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೂಡ ತಗೊಂಡಿದ್ದಿಲ್ಲ, ಅದು SP ಅವರವರೆಗೆ ಹೋಗಿ ಕೊಟ್ಟು ಬಂದಿದ್ದೀನಿ ಅಂಥೇಳಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ನೋಡಿರ್ತಕ್ಕಂಥದ್ದು. ನಿಮ್ಮ ಪಕ್ಷದ ಒಬ್ಬ ಮುಖಂಡರ ಮೇಲೆ ಹಲ್ಲೆ ಆಗುತ್ತಾ, ನಿಮ್ಮ ಮೇಲೇ ಕಂಪ್ಲೇಂಟ್ ಕೊಡ್ತಾರಂತಾಗ ನೀನು ಜಂಬ ಕೊಚ್ಕೋತಿದ್ದ, ನಾನು ಅಷ್ಟು ಅಭಿವೃದ್ಧಿ ಮಾಡೀನಿ, ಇಷ್ಟು ಅಭಿವೃದ್ಧಿ ಮಾಡೀನಿ, ಎಲ್ಲಿದೆ ಅಭಿವೃದ್ಧಿ? ಮೊನ್ನೆಲ್ಲ ನೋಡಿದ್ ನಾನು, ಆ ಬ್ರಿಡ್ಜ್ ಮೇಲೆ ಒಂದು 5 ರೂಪಾಯಿ ಇಟ್ಟಿದ್ರು ಪೂಜೆ ಮಾಡಕ್ಕೆ. ಎದ್ರ ಪೂಜೆ ಅನ್ನೋದು ಗೊತ್ತಿಲ್ಲ, ಅದಲ್ಲಿ ಒಂದಿಷ್ಟು ಇದು ಡಾಂಬರ್ ಕಿತ್ತಾಗಿತ್ತು. ಅದನ್ನ ಏನು ಮಾಡಲಿಕ್ಕೆ ಪೂಜೆ. ಮತ್ತು ಕ್ಷೇತ್ರದ ಜನರಿಗೆ ಇವತ್ತು ಏನು ಧಮಕಿ ಮಾಡಿ ನೀನು ಅಥವಾ ದೌರ್ಜನ್ಯ ಮಾಡಿ ನೀನು ಆಡಳಿತ ನಡೆಸಲು ಸಾಧ್ಯ ಇಲ್ಲ. ಯಾಕೆ ಹೇಳಕತ್ತೀನಿ, ಎಚ್ಚರಿಕೆಯನ್ನು ಕೊಡಕತ್ತೀನಿ. ನಾನು ಈ ಕ್ಷೇತ್ರದ ಜನತೆ ಯಾರಿಗೆ ತೊಂದರೆ ಆಗಲಿ ಅವ್ರ ಜೊತೆ ನಾನು ಅದೀನಿ. ನ್ಯಾಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಅಕ್ರಮ ಮರಳು ದಂಧೆ ಮಾಡಿರ್ತಕ್ಕಂಥ ಜಾಗದಲ್ಲೇ ಬಿದ್ದು, ಕಳೆದ ಬಾರಿ ಇವರು ಶಾಸಕರಿದ್ದಾಗ ಜಾಲಕಮಂದಿನಿಯಲ್ಲಿ ಒಂದು ಮಕ್ಕಳು ಇವರು ತಮ್ಮನಾರ ತೆಗೆದಂಥ ಗುಂಡಿಯಲ್ಲಿ ಬಿದ್ದು ಒಂದು 3 ಜನ ಹುಡುಗರು ಕಳೆದ 2013ರಿಂದ 2018ರವರೆಗೆ. ಈಗ ಮೊನ್ನೆ ತಾರೀತು ಇಲ್ಲಿ ತುಂಬದಲ್ಲಿ ಏನು ಅಕ್ರಮ ನಡೆದೈತೆ, ಅಲ್ಲಿ ಕೂಡ ಒಂದು ಜೀವ ಕಳೆದುಕೊಂಡು. ಅಂದರೆ ಇವರ ಅಕ್ರಮಗಳಿಗೆ ನಿನ್ನ ಒಂದು ಅಕ್ರಮಕ್ಕೆ ಎಷ್ಟು ಜೀವಗಳ ಬಲಿ ತಗೋಬೇಕಂತ ವಿಚಾರ ಮಾಡಿದ್ದೀರಿ. ಅಂದರೆ ಅಧಿಕಾರಿಗಳಿಗೂ ಕೂಡ ನಾನು ಹೇಳ್ತೀನಿ, ಬಹುಶಃ ಎಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ನನಗನ್ಸುತ್ತೆ. ಇಲ್ಲಿದ್ದರೆ ಅಕ್ರಮ ತಡೆಯೋದಾಗಿತ್ತಲ್ಲ.
ಈ ಅಕ್ರಮ ತಡೆದಿದ್ರೆ ಅದ್ರ ಜೀವನ ಉಳಿತಿತ್ತು. ಇಂಥ ಇವತ್ತು ಕ್ಷೇತ್ರದಲ್ಲಿ ಹಲವಾರು ಕಡೆ, ಒಂದು ಕಡೆ ಅಲ್ಲ, ನಾನು ನೋಡ್ತೀನಿ ಫ್ಲಡ್ ಲೈಟ್ ಹಚ್ಚಾರೆ ಇಲ್ಲಿ ತುಂಬದ ಹತ್ರ. ಮತ್ತು ಅವ್ರ ಮಾಲಕರು, ಒಂದು ಮಾಲಕರು ನಿಮ್ಮದು ಡೇಟ್ ಮುಗಿದದ, ನಮ್ಮದು ನಿಮ್ಮದು ಅಗ್ರಿಮೆಂಟ್ ಡೇಟ್ ಮುಗಿದದ, ಬಂದ್ ಮಾಡ್ರಿ ಅಂತ ಹೇಳಿದ್ರೆ ಅವರಿಗೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಅವ್ರ ಮೇಲೆನೇ ಹಲ್ಲೆ ಮಾಡಿರ್ತಕ್ಕಂಥ ಕೆಲಸ ನಡೆದಿದೆ. ಅದನ್ನು ಕೂಡ ಸಂಗನಗೌಡ ಪೋಚಾಪುರ ಅವರು ಹೇಳಿರ್ತಕ್ಕಂಥದ್ದು. ಈ ರೀತಿಯ ದೌರ್ಜನ್ಯ ಮತ್ತು ಅಕ್ರಮ ಎಸಗತಕ್ಕಂಥ ಕೆಲಸ ನಡೆದಿದೆ. ಆದ್ದರಿಂದ ನಾನು ಜಿಲ್ಲಾಧಿಕಾರಿಗಳಲ್ಲಿ, ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಮತ್ತು ತಾಲೂಕಿನ ಎಲ್ಲ ಅಧಿಕಾರಿಗಳಿಗೆ ಈ ಮೂಲಕ ನಾನು ತಿಳಿಪಡಿಸ್ತೀನಿ. ಒಂದು, ನೀವು ಸರಿಯಾಗಿ ಕ್ರಮ ಕೈಗೊಳ್ಳದೇ ಇದ್ರೆ ಇದರಲ್ಲಿ ನೀವುಗಳು ಕೂಡ ಶಾಮೀಲಾಗಿದ್ದೀರ ಅನ್ನುವಂಥ ಸಂಶಯ ಸಾರ್ವಜನಿಕರಲ್ಲಿ ಮೂಡ್ತಕ್ಕಂಥದ್ದು. ಆದ್ದರಿಂದ ಇಲ್ಲಿಂದನೇ ಎಚ್ಚೆತ್ತುಕೊಂಡು ಇಲ್ಲಿ ನಡೀತಕ್ಕಂಥ ಅಕ್ರಮ ದಂಧೆಗಳಿಗೆ ಕಡಿವಾಣ ಹಾಕಬೇಕು. ಮತ್ತು ಏನು ಇವತ್ತು ಅಮಾಯಕ ಮಕ್ಕಳ ಜೀವ ಹೋಗಿದೆ. ಆ ಮಗು ಈಸಾಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಅಕ್ರಮ ಗುಂಡಿಯಲ್ಲಿ ಬಿದ್ದು ಸತ್ತೋಗಿದೆ. ಹಿಂದೆನೂ ಕೂಡ 13ರಿಂದ 18ರವರೆಗೂ ಅನೇಕ ಜೀವಗಳು ಹೋಗಿದ್ದವು. ಗೌಡ್ ಸರ್ ಮಾತ್ರ ಒಂದು ಹೋಗಿತ್ತು. ಏನು ಇವರು ಅಕ್ರಮ ಮಾಡೋ ದಂಧೆ ಮಾಡಿದ್ರೆ ಅದ್ರ ಹುಡುಕ್ ಹೋಗಿ ಒಂದು ಹುಡುಗ ಸಿಗಬೇಕು, ಅದು ಸರ್. ಇಲ್ಲೊಂದು ಚಾಲಕ ಬಂದಿನಿ ಅಂತ ಹುಡುಗರು ಸರ್. ಅಂದರೆ ಎಷ್ಟರ ಇವ್ರದ್ದು ಅಂದರೆ ದುಡ್ಡು ಮಾಡ್ಬೇಕನ್ನೋ ಆಸೆ, ಅಭಿವೃದ್ಧಿ ಅಂತ, ಅಭಿವೃದ್ಧಿ ಮಾದರಿ ಕ್ಷೇತ್ರ ಅಂತ. ಎಲ್ಲೈತೆ ಮಾದರಿ ಕ್ಷೇತ್ರ ನೋಡ್ರಿ, ಅಡ್ಡಾಡಿ ಏನು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ, ಏನು ಇಲ್ಲಿ ಒಂದು ಹೊಸದಾಗಿ ನಮ್ಮ ಸರ್ಕಾರದ ನಂತರ ಯಾವುದಾದ್ರು ಯೋಜನೆಗಳಿದ್ದಾವೆ. ನೀನು ನಡಬರ್ಕ್ ಇಷ್ಟು ಮಳೆ ಬಂದರೂ ಕುಡಿಯೋಕ್ಕೆ ನೀರಿಲ್ಲ ಜನರಿಗೆ. ಇಡೀ ಇಲ್ಕಲ್ಲು ಮತ್ತು ಹುನಗುಂದಲ್ಲಿ, ಅದು ವಿಶೇಷವಾಗಿ ಇಲ್ಕಲ್ದಲ್ಲಿ ಓಣಿಯಿಂದ ಜನ ಹೆಣ್ಮಕ್ಳು ಕೊಡ ತಗೊಂಡು ಶಾಸಕರ ಮನೆಗೆ ಮತ್ತು ಮುನ್ಸಿಪಾಲಿಟಿಗೆ ಎಲೆಯೋದಾಗಿತ್ತು, ನೀರು ನೀರು ಅಂತೇಳಿ ಕೇಳಿದಂದ್ರೆ ಏನಾರ ಒಂದು ಸ್ವಲ್ಪ ಬೇಡ ಕಳಿಸೋದು. ಅವ್ರಿಗೇನು ಹೇಳೋದು, ಇಲ್ಲ ಕನೆಕ್ಷನ್ ಹೆಚ್ಚಾಗಿಬಿಟ್ರು. ಕನೆಕ್ಷನ್ ಹೆಚ್ಚಲ್ಲ. ಈ ಒಂದು ಯೋಜನೆ ಯಾವತ್ತೂ ಕೂಡ ಯಾವುದೇ ಒಂದು ಯೋಜನೆ, ಕುಡಿಯುವ ನೀರಿನ ಯೋಜನೆ ಮಾಡಬೇಕಾದ್ರೆ ಆಯಾ ಭಾಗದ, ಆಯಾ ನಗರದ ಜನಸಂಖ್ಯೆ ತೆಗೆದುಕೊಂಡು ಮುಂದಿನ 30 ವರ್ಷಗಳಲ್ಲಿ ಎಷ್ಟು ಜನಸಂಖ್ಯೆ ಆಗುತ್ತಾ. ಸಪೋಸ್ ಒಂದು 70,000 ಇತ್ತು ಅವಾಗ ನಾವು ಮಾಡಿದಾಗ. ಮುಂದಿನ 30 ವರ್ಷಕ್ಕೆ ಅದರ 1,00,000 ಆಗುತ್ತೆ ಅಂತೇಳಿ ಅಂದಾಜು ಇಟ್ಕೊಂಡು ಆ 1,00,000ಕ್ಕೆ ಆಗಂಗನ ಜನರಿಗೆ ನೀರು ಕೊಡುವಂಥ ವ್ಯವಸ್ಥೆ ಇಟ್ಕೊಂಡ ಅವತ್ತು ಆ ಪಂಪು, ಮೋಟ್ರ್, ಪೈಪು ಎಲ್ಲ ಡಿಸೈನ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿನೂ ಕೂಡ ಅಕ್ರಮ ಏನು, ಯಾವ ಈ ಒಂದು ಪೈಪ್ಲೈನ್ ಮನೆ ಮನೆಗೆ ನಳ ಕೊಡ್ತಕ್ಕಂಥದ್ದು, ನಗರದಲ್ಲಿ ಪೈಪ್ಲೈನ್ ಅಳವಡಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ವಿಯೋಲಿಯಾ ಕಂಪ್ನಿ ಅಂತಿತ್ತು. ಆ ವಿಯೋಲಿಯಾ ಕಂಪ್ನಿ ವಾಟರ್ ಸಪ್ಲೈ ಜವಾಬ್ದಾರಿ, ಮೇಂಟೆನೆನ್ಸ್ ಅವರಿಗೆ ಕೊಟ್ಟಿರ್ತಾರೆ, ಅವರೇ ಮಾಡ್ತಿದ್ರು. ಅವರಿಗೆಲ್ಲ ಗೊತ್ತಿತ್ತು. ಅವರು ಸರಿಯಾಗಿ ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನೀರನ್ನು ಬಿಡ್ತಕ್ಕಂಥ ಕೆಲಸ ಮಾಡ್ತಿದ್ರು. ಅವ್ರು ಬಿಡಿಸಿ ತಮ್ಮ ಕಮಿಷನ್ ಆಸೆಗೋಸ್ಕರ ಬೇರೆ ಯಾವುದೋ ಒಂದು ಡಮ್ಮಿ ದಾವಣಗೆರೆದೊಂದು ಏಜೆನ್ಸಿ ಅಂತೇಳಿ ಕೊಡಿಸಿ ಈಗೇನು ಮಾಡಕತ್ತಾರ, ಈ ಶಾಸಕನ ಕಾರ್ಯಕರ್ತರು ಅದನ್ನು ಮೇಂಟೈನ್ ಮಾಡಕತ್ತಾರೆ. ಹೀಗಾಗಿ ಅವ್ರಿಗೇನು ಗೊತ್ತಿಲ್ಲ. ಹೀಗಾಗಿ ನೀರು ಬರ್ತಾ ಇಲ್ಲ. ಮತ್ತೆ ಬೇರೆ ಏನಿಲ್ಲ ಇದರಲ್ಲಿ, ಎಲ್ಲದರಲ್ಲೂ ಕೂಡ ಕಮಿಷನ್ ದಂಧೆ. ಹೀಗಾಗಿ ಕ್ಷೇತ್ರದ
ಜನರಿಗೆ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಅದು ವಿಶೇಷವಾಗಿ ಇಳಕಲ್ ಆಗಿರ್ತಕ್ಕಂಥದ್ದು. ಆದ್ದರಿಂದ ಜಂಬಾ ಕೊಚ್ಕೊಂಡು ಎಲ್ಲೆಲ್ಲಿ ನಿಂತ್ಕೊಂಡು ಏನೇನೋ ಹೇಳೋದು ಮಾತಾಡೋದು ಹೇಳಿದ್ದಲ್ಲ. ಸರ್ಕಲಿಗೆ ಕರ್ತಿದ್ದಲ್ಲ, ಸರ್ಕಲ್ಗೆಲ್ಲ ಈಗಿಲ್ವಾ ನಾಳೆ ತುಂಬಕ್ಕೆ ಬರ್ತೀಯ ಬಾ, ಅಲ್ಲೇನು ಬಿದ್ದು ಸತ್ತೈತಲ್ಲ ಹುಡುಗ, ಅದು ನೋಡ್ಬಾ, ನಾನು ಬರ್ತೀನಿ ಬಾ, ಬೇಕಾದ್ರೆ ದಮ್ಮು ತಾಕತ್ತು ನಿನ್ನ ಹತ್ರ ಇದ್ದೀರಿ ಬಾ, ಇಲ್ಲಿ ತುಂಬಿಡ್ತಾರೆ ಜನ. ಆ ಮಗುನೇನು ಕಳ್ಕೊಂಡಾರಲ್ಲ ಅವರು ಎಷ್ಟು ಸಟ್ಟಾಗಿರ್ಬೇಡ, ಅವರಿಗೆ ಅಕ್ರಮ ತೋರಿಸೋದು. ಬಾ ತೋರಿಸ್ತೀನಿ ಬಾ, ಸರ್ಕಾರ ನೀತಿ ಏನು ಮಾಡ್ತದೆ ಅಲ್ಲಿ ಬಾ, ಸ್ಥಳಕ್ಕೆ ಹೋಗೋಣ, ನಿನ್ನ ಅಕ್ರಮನ ನಾ ತೋರಿಸ್ಕೊಡ್ತೀನಿ. ಒಂದು ಅಮಾಯಕ ಜೀವಗಳನ್ನು ತೆಗೆದುಕೊಂಡಿದೆ. ಎಲ್ಲೆಲ್ಲಿಂದ ಹಿಂದಿನ ಕುರು ಪೂರ ಅದಾವ, ಈಗ ತೆಗಿಬೇಕಾದ್ರೆ ಮತ್ತೆಲ್ಲ ಹಿಂದಿನ ಎತ್ತಬೇಕಾಗುತ್ತೆ. ಮತ್ತೇನೋ ರಾಜಕೀಯ ನಿವೃತ್ತಿ ಕೊಡ್ತೀನಿ ನಾನು, ಇಸ್ಪಟ್ ಅಡ್ಡಾಡೋ ಇಲ್ಲ, ಇಸ್ಪಟ್ ಅಡ್ಡಾಡೋ ಅದು ಯಾವ ಜಾಗದಾಗ ನೋಡಕ್ಕೆ ಬರ್ತೀಯಲ್ಲ ಆಗ್ಬೇಕೇಳ, ಅದನ್ನು ತೋರಿಸ್ತೀನಿ ಎಲ್ಲೆಲ್ಲಿ ನಡೆದೋ. ನಾನು ನೀನೋದ ಹೊಡೆಯೋಗಿರ್ತಾರೆ ಬಿಡೋರು, ನೀ ಇದ್ದಾಗಿರ್ಬೋದು, ನಾ ಇದ್ದಾಗಂತ ಹೊಡೆಯೋಗಿರ್ತಾರೆ. ಕ್ಷೇತ್ರದ ಜನರು ನಂಬಿ ಏನಂದ್ರೆ ಒಂದು ಅವಕಾಶ ಕೊಟ್ಟಾರ, ಅದು ಬಿಟ್ಟು ಬರೀ ಏನಿಲ್ಲ ಬಾಯಿಗೆ ಬಂದಂಗೆ ಮಾತಾಡ್ಕೊಂತ ಅವಾಚ್ಯ ಶಬ್ದಗಳನ್ನು ಮಾತಾಡ್ಕೊಂತ ಏನೇನೋ ಒಣ ಘೋಷಣೆಗಳು. ಅಬಾಬಾ, ಮಾದರಿ ಕ್ಷೇತ್ರ 10,000 ಕೋಟಿ ತಂದು 10,000 ಕೋಟಿ ತಂದು ಎಲ್ಲಿ ಇಟ್ಟಿದ್ದಿ, ಎಲ್ಲಿದೆ ತೋರಿಸಿ ಅಭಿವೃದ್ಧಿ, ನೀನು ಅಭಿವೃದ್ಧಿ ನಾನು ತೋರಿಸ್ತೀನಿ ಏನು ಮಾಡಿದೆ ಅಂತ, ಎಷ್ಟು ಅಕ್ರಮ ಮಾಡೋದಂತ. ಇಲ್ಲ ಬಾ ತೊಂಡ ಸರಿ ನಂಬರ್ 17ರಲ್ಲಿ ಯಾರು ಮಾಡೋದು ಮಾಡಿದರು, ಚಿತ್ವಾಡಿಗೆ, ಕರಡಿ ಹತ್ರ, ತುಂಬದ ಹತ್ರ, ದಾಸವಾಳಕ್ಕೆ ಹೋಗಂಬ, ಬರ್ತೀಯ? ಸುಮ್ಮನೆ ಏನಾರ ಮಾತಾಡೋದು. ಜನರ ಮುಂದೆ 4 ಮಂದಿ ಸಿಳ್ವಡ್ಯಾರನ್ನ ಚಪ್ಪಲಿ ಹೊಡ್ಯಾರ ಕುಂದಿರ್ಸಿ ಕುಂತು ಮಾತಾಡ್ದಂಗೆ ಅಲ್ಲ. ಎಲ್ಲೇ ಮಾತಾಡಲಿ ಏನೇ ಮಾತಾಡಲಿ ಎಚ್ಚೆತ್ಕೊಂಡು ಮಾತಾಡು. ಆ ರೀತಿ ನಿನ್ನ ಭಾಷೆಗಳಿಗೆ ತಕ್ಕ ಉತ್ತರ ಕೊಡ್ತಕ್ಕಂಥ ಶಕ್ತಿ ನನಗೂ ಕೂಡ ಇದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಮತ್ತು ಯಾರಿಗೆ ಈ ಕ್ಷೇತ್ರದಲ್ಲಿ ಅನ್ಯಾಯ ಆಗುತ್ತಾ, ಯಾರಿಗೆ ಈ ಕ್ಷೇತ್ರಕ್ಕೆ ತೊಂದರೆ ಆಗ್ತದೆ, ಅವ್ರ ಜೊತೆಗೆ ನಾನು ಅದೀನಿ. ಯಾಕಂದರೆ ನನ್ನ 3 ಸಾರಿ ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡಿ ನನಗೂ ಕೂಡ ಅವಕಾಶ ಕೊಟ್ಟರೆ ನಾನು ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಪ್ರೀತಿಯಿಂದ, ಗೌರವದಿಂದ, ವಿಶ್ವಾಸದಿಂದ ನಡ್ಕೊಂಡು ನನ್ನ ಕೈಲಾದಂಥ ನಮ್ಮ ಸರ್ಕಾರದಿಂದ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ತಂದು ಇವತ್ತು ಕ್ಷೇತ್ರದ ಅಭಿವೃದ್ಧಿಯನ್ನು ಏನಾದರೂ ಮಾಡಿದರೆ ನಮ್ಮ BJP ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ವಿನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಕಾಂಗ್ರೆಸ್ ಶಾಸಕರಿಂದ ಯಾವುದೂ ಕೂಡ ಅಭಿವೃದ್ಧಿ ಆಗಿಲ್ಲ. ಇದರಲ್ಲಿ ಬರೀ ದುರಾಡಳಿತ ಮತ್ತು ಏನಪ್ಪ ಅಂದ್ರೆ ಆ ಡ್ರಿಪ್ ಇರಿಗೇಷನ್ ಹಾಳು ಮಾಡಿರ್ತಕ್ಕಂಥ ಖ್ಯಾತಿನೂ ಕೂಡ ನೆನೆಸಿರ್ತಕ್ಕಂಥದ್ದು ಅನ್ನೋದು ಮಾತನ್ನು ಹೇಳಕ್ಕೆ ಬಯಸ್ತಿದ್ದೆ. ನಿಮಗೇನಾದ್ರು ಪ್ರಶ್ನೆ ಇದ್ರೆ ಕೇಳೋದು.